ಕಥೆ ನಿಶಿಮಂಟಪ. ಒಂದು ಹಳ್ಳಿಯ ಅಂಚಿನಲ್ಲಿ ಶತಮಾನಗಳ ಹಳೆಯ ದೇವಾಲಯವಿತ್ತು. ಜನರು ಅದನ್ನು ನಿಶಿಮಂಟಪ ಎಂದು ಕರೆಯುತ್ತಿದ್ದರು. ಹಳ್ಳಿಯವರ ಮಾತು, ಸಂಜೆ 6 ಗಂಟೆ ಆಯಿತು ಅಂದರೆ ದೇವಾಲಯದ ಬಾಗಿಲು ತಾನೇ ಮುಚ್ಚುತ್ತದೆ. ನಂತರ ಅಲ್ಲಿ ಯಾರೂ ಹೋಗಬಾರದು, ಹೋದವರು ಹಿಂದಿರುಗಲಿಲ್ಲ. ಆದರೆ ಹಳ್ಳಿಯ ಯುವಕ ಶೇಖರ್ ಇಂತಹ ಕಥೆಗಳನ್ನು ಅಂಧನಂಬಿಕೆ ಎಂದು ನಂಬುತ್ತಿದ್ದ. ಒಂದು ಸಂಜೆ ಅವನು ಸ್ನೇಹಿತರಿಗೆ ಹೇಳಿದ, ನಾನು ನಿಶಿ ಮಂಟಪಕ್ಕೆ ಹೋಗಿ ಸತ್ಯ ಏನು ಅಂತ ನೋಡ್ತೀನಿ. ಭಯವಂತಿಕೆ ಅಂದ್ರೆ ನನಗೆ ಗೊತ್ತಿಲ್ಲ. ಹಳ್ಳಿಯ ಹಿರಿಯರು ತಡೆಯಲು ಪ್ರಯತ್ನಿಸಿದರು. ಒಬ್ಬ ವೃದ್ಧ ಹೇಳಿದರು, ಮಗ, ಅಲ್ಲಿ ಶಾಪವಿದೆ. ಹಿಂದೊಮ್ಮೆ ಒಬ್ಬ ಮಹಿಳೆಯ ಆತ್ಮ ಅಲ್ಲಿ ತಿರುಗಾಡುತ್ತಿದೆ ಎನ್ನುವ ಮಾತು. ಆದರೂ ಶೇಖರ್ ನಿರ್ಧಾರ ಬದಲಿಸಲಿಲ್ಲ. ಆ ರಾತ್ರಿ 11 ಗಂಟೆಗೆ ಅವನು ಟರ್ಚ್ ಹಿಡಿದು ಮಂಟಪದ ಕಡೆ ಹೊರಟ. ಮಾರ್ಗದಲ್ಲಿ ಗಾಳಿ ಬಿರುಗಾಳಿ ಬೀಸುತ್ತಿತ್ತು. ಮರಗಳ ನೆರಳುಗಳು ಭೂತಗಳಂತೆ ತೋರುತ್ತಿದ್ದವು. ಮಂಟಪ ತಲುಪುತ್ತಿದ್ದಂತೆಯೇ ಬಾಗಿಲು ತಾನೆ ಕ್ರೀಕ್ ಎಂದು ತೆರೆದಿತು. ಶೇಖರ್ ಒಳಗೆ ಹೋದ. ಕತ್ತಲೆಯೊಳಗೆ ದೇವರ ಮೂರ್ತಿ ನಿಂತಿತ್ತು. ಅದರ ಕಣ್ಣುಗಳು ಕೆಂಪಾಗಿ ಮಿನುಗುತ್ತಿದ್ದವು. ಅವನು ಅಚ್ಚರಿಯಿಂದ ಹಿಂದಕ್ಕೆ ಸರಿದ ಕ್ಷಣದಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿತು, ನೀನು ಬಂದೆಯಾ, ಬಹಳ ವರ್ಷಗಳ ಬಳಿಕ. ಅವನು ತಿರುಗಿ ನೋಡಿ.